ಲೋ ಬಿ ಪಿ ಮತ್ತು ಪದೇ ಪದೇ ಆಯಾಸ ಆಗ್ತಿರ್ತೈತೆ ಅವರಿಗೆ. ಆಮೇಲೆ ತಲೆ ತಿರುಗ್ತಾ ಇರ್ತೈತಿ. ಸೊ ಅಂಥವ್ರು ವಜ್ರ ಮುದ್ರೆಯನ್ನ ಪ್ರತಿದಿನ ಒಂದು 3 ಸಲ, ಒಂದು ದಿವಸಕ್ಕೆ 3 ಸಲ 5-5 ನಿಮಿಷದಂಗ ಪ್ರಾಕ್ಟೀಸ್ ಮಾಡ್ರಿ. ಸೊ ರಕ್ತದೊತ್ತಡ ದೋಷ ನಿವಾರಣೆ ಐತಲ್ಲ ಅದು ಕೂಡ ಕಡಿಮೆ ಆಗ್ತೈತಿ. ಹಾಗೆ ಪ್ಯಾಂಕ್ರಿಯಾಸ್ ಕೂಡ ಆಕ್ಟಿವೇಟ್ ಆಗ್ತಾವು. ಸೊ ಯಾವ ರೀತಿ ಮಾಡೋದ್ರಿ ಇದನ್ನಂತಂದ್ರ, ಈ ರೀತಿ ಬಲಗೈ ತಗೋರಿ, ಕಿರು ಬೆರಳು, ಉಂಗುರದ ಬೆರಳು ಮತ್ತೆ ಬೆರಳನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಸೊ ನೆಕ್ಸ್ಟು ಈ 3 ಬೆರಳಿಗೆ ಹೆಬ್ಬೆರಳು ಟಚ್ ಆಗೋಂಗ ಬೆರಳಿಟ್ಕೋರಿ. ಈ ರೀತಿ ತೋರು ಬೆರಳು ಐತಲ್ಲ ಮೇಲ್ಮುಖವಾಗಿರ್ಬೇಕು. ಸೊ ರೀತಿ ಎರಡೂ ಕೈಗೂ ಮಾಡ್ಬೇಕು ಇದನ್ನ. ಸೊ ರೀತಿ ಆದ್ಮೇಲೆ ಸೊ ಕೈ ಹೊಳಸ್ಕೋರಿ, ತೊಡೆ ಮೇಲೆ ಇಟ್ಕೋರಿ. ಆಮೇಲೆ ಬೆನ್ನು ಕತ್ತು ನೇರವಾಗಿರ್ಲಿ, ಸೀದಾ ಕುತ್ಕೋಬೇಕು, ಕಣ್ಣು ಮುಚ್ಕೋಬೇಕು, ಉಸಿರಾಟದ ಕಡೆ ಗಮನ ಕೊಡ್ರಿ. ಸೊ ಇದನ್ನ 5 ನಿಮಿಷ ಅಷ್ಟ ಪ್ರಾಕ್ಟೀಸ್ ಮಾಡ್ರಿ. ಹಾಗೆ ಇನ್ನೊಂದು ನೆನಪಿರ್ಲಿ, ಹೈ ಬಿ ಪಿ ಇದ್ದವರು ಇದನ್ನ ಪ್ರಾಕ್ಟೀಸ್ ಮಾಡಬೇಡ್ರಿ.